ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾದಮೇಲೆ ನಾನು ನನ್ನ ಕುಕ್ಕಿಂಗ್ ವ್ಲಾಗ್ಸ್ ಜೊತೆ ನಾನು ಬಂದಿದ್ದೀನಿ. ನಮ್ಮೂರಲ್ಲಿ ಹಬ್ಬ ಇದ್ದಿದ್ದ ಕಾರಣ ನಾನು ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ. ಇವತ್ತು ನಾನು ಈವ್ನಿಂಗ್ಗೆ ಸ್ನ್ಯಾಕ್ಸ್ ರೆಸಿಪಿನ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈಸಿಯಾಗಿ ಆಗುವಂಥ ಸ್ನ್ಯಾಕ್ಸ್ ರೆಸಿಪಿಗೆ ಏನು ಬೇಕು ಅಂತ ನಾವಿಲ್ಲಿ ನೋಡ್ಕೊಬರೋಣ. ನಾನಿಲ್ಲಿ ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಕಾರ್ನ್ಫ್ಲೋರು, ಅರಿಶಿನ, ಆರಿಗ್ಯಾನೋ, ಚಿಪ್ಸ್, ರೆಡ್ ಚಿಲ್ಲಿ, ಹಾಗೆಯೇ ನಾನಿಲ್ಲಿ ಸಾಲ್ಟ್ನ ತೊಗೊಂಡಿದ್ದೀನಿ. ಈಗ ನಾನು ಬೇಯಿಸಿರೋ ಅಂಥ ಆಲೂಗೆಡ್ಡೆನ ನೀಟಾಗಿ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಹಾಗೆಯೇ ನಾನು 2 ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರನ್ನು ತೊಗೊಂಡಿದ್ದೀನಿ. ಈಗ ನಾನು ಅದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿನ ಹಾಕಿ ಒಂದು 4ರಿಂದ 5 ಸ್ಪೂನು ನಾನು ಕಾರ್ನ್ಫ್ಲೋರ್ನ ಹಾಕಿ ಹಾಗೆ ನಾನು ಆರಿಗ್ಯಾನೋ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಚಿಲ್ಲಿ ಫ್ಲೇಕ್ಸ್ನು ಕೂಡ ನೀವು ಯೂಸ್ ಮಾಡ್ಬೋದು. ಈಗ ನಾನು ಅದನ್ನು ನೀಟಾಗಿ ಈ ರೀತಿ ನಾನು ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನಾವು ಈ ಹಿಟ್ಟನ್ನ ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಹಾಗೆಯೇ ನಾನು ಅಷ್ಟರಲ್ಲಿ ಚಿಪ್ಸ್ ಏನಿತ್ತು ಅದನ್ನೆಲ್ಲನೂ ನಾನು ನೀಟಾಗಿ ಅದನ್ನ ಚಿಕ್ಕ ಚಿಕ್ಕದಾಗಿ ಪುಡಿ ರೀತಿ ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಆದರೆ ಸಾಕು. ಈಗ ನಾನು ಒಂದು ಬೌಲ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಾರ್ನ್ಫ್ಲೋರ್ನ ಹಾಕಿ ಒಂದು ಪೇಸ್ಟನ್ನು ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಇದೆಲ್ಲ ಆದಮೇಲೆ ನಾನು ಈಗ ಹಿಟ್ಟನ್ನ ನಾನು ತಗೊಂಡು ನೀಟಾಗಿ ಅದನ್ನ ಸಣ್ಣ ಸಣ್ಣ ಉಂಡೆಯಾಗಿ ನಾನು ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕು ನೀವು ಬೇಕಿದ್ರೆ ಮಾಡ್ಕೋಬೋದು. ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು 2 ಶೇಪಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಒಂದು ಕುರ್ಕುರೆ ಶೇಪಲ್ಲೊಂದು, ಹಾಗೆ ರೌಂಡ್ ಶೇಪಲ್ಲೊಂದು ನಾನು ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಸಣ್ಣ ಸಣ್ಣ ಉಂಡೆಗಳ ರೀತಿ ನೀವು ಮಾಡ್ಕೋಬೋದು. ಹಾಗೆಯೇ ನಾನು ಅದೇನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಮತ್ತು ಹಾಗೆ ಚಿಪ್ಸ್ದು ಪೌಡರ್ ಏನಿತ್ತು ಅದೆರಡಕ್ಕೂ ನಾನು ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಅದೆಲ್ಲ ಆದಮೇಲೆ ನಾನು ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಚಿಪ್ಸ್ ಬದಲು ಪೌಡರ್ ಕೂಡ, ಬ್ರೆಡ್ ಪೌಡರ್ ಕೂಡ ನೀವು ಯೂಸ್ ಮಾಡ್ಬೋದು. ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ ನಾನೊಂದು ಪ್ಯಾನ್ನ ಇಟ್ಟು ಎಣ್ಣೆನ ಹಾಕಿ ಎಣ್ಣೆ ಕಾಯೋದಕ್ಕೆ ನಾನು ಬಿಡ್ತೀನಿ. ಈಗ ಎಣ್ಣೆ ಕಾದ್ಮೇಲೆ ನಾನು ಏನು ರೆಡಿ ಮಾಡ್ಕೊಂಡಿದ್ದೆ ಆ ಉಂಡೆಗಳನ್ನೆಲ್ಲ ಒಂದೊಂದೇ ಉಂಡೆಯಾಗಿ ನಾನಿಲ್ಲಿ ಹಾಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಚಿಪ್ಸ್ನ ನಾನು ಹಾಕ್ಕೊಂಡಿದ್ದೀನಿ. ಚಿಪ್ಸು ಸಾಕಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ಹಾಗೇನೇ ಉಂಡೆಗಳನ್ನ ಡೈರೆಕ್ಟಾಗಿ ಹಾಕಿದ್ದೀನಿ. ಕಾರ್ನ್ಫ್ಲೋರ್ಗೂ ಹಾಕೋಬಾರ್ದು, ಏನೂ ಇಲ್ಲ. ನಾವೇನು ಹಿಟ್ಟು ರೆಡಿ ಮಾಡ್ಕೊಂಡಿದ್ವೋ ಅದನ್ನೇ ಡೈರೆಕ್ಟಾಗಿ ಉಂಡೆಗಳನ್ನಾಗಿ ನಾವು ಮಾಡಿಕೊಂಡು ಹಾಕೋತಾ ಇದ್ದೀನಿ. ನಾನು 2 ರೀತಿಯೂ ಮಾಡಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕು ನೀವು ಮಾಡ್ಕೋಬೋದು. ಹಾಗೆಯೇ ಇದು ನೀಟಾಗಿ ನಾನು ಮೀಡಿಯಮ್ ಫ್ಲೇಮ್ನಲ್ಲೇ ನೀಟಾಗಿ ಅದನ್ನ ನಾನು ಆವಾಗವಾಗ ಅದನ್ನ ತಿರುಗಿಸಿ ನಾನು ನೀಟಾಗಿ ಅದನ್ನ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಇಷ್ಟು ಫ್ರೈ ಆಗಿದೆ, ನೋಡ್ತಾ ಇರ್ಬೋದು ನೀವು. ಈ ರೀತಿ ಆದರೆ ಸಾಕು. ತುಂಬ ಜಾಸ್ತಿನೂ ನೀವು ಫ್ರೈ ಮಾಡೋ ಅಂಥದ್ದು ಬೇಡ. ಯಾಕಂದರೆ ನಾವು ಆಲೂಗಡ್ಡೆ ಎಲ್ಲ ಆಲ್ರೆಡಿ ಬೇಯಿಸಿರೋದ್ರಿಂದ ತುಂಬ ಬೇಯೋ ಅವಶ್ಯಕತೆ ಏನಿಲ್ಲ. ಕ್ರಿಸ್ಪಿನೆಸ್ ಅನ್ನೋದು ಬಂದರೆ ಸಾಕು. ಈಗ ನಾನು ಅದನ್ನು ಒಂದು ಪ್ಲೇಟ್ಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನೋಡಿದ್ರಲ್ಲ, ಇಷ್ಟ ಆದರೆ ಸಾಕು. ಈಗ ಇದನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದು ಸ್ವಲ್ಪ ನಮಗೆ ಒಳಗಡೆ ಎಲ್ಲ ನನಗೆ ಬೆಂದಿಲ್ಲ ಅಂತ ಅನಿಸ್ತು. ಅದರಿಂದ ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿಯೂ ನಾನು ಮಾಡ್ಕೊಂಡಿದ್ದೀನಿ. ತೋರಿಸ್ಕೊಡ್ತೀನಿ, ನೋಡ್ತಾ ಇರ್ಬೋದು ನೀವು. ಈ ಥರ ನಾನು ಇಷ್ಟು ಸಣ್ಣ ಉಂಡೆಗಳ ರೀತಿ ನಾನು ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.